ಹಾಯ್ ಎಲ್ಲರೂ ಹೆಂಗದೀರಿ? ನಾನಂತರೂ ಮಸ್ತ್ ಅಂದ್ರೆ ಮಸ್ತ್ ಅದೀನಿ. ಇವತ್ತು ನಾನು ಏನು ತೋರ್ಸಾತ್ತೀನಪ್ಪ ಅಂತಂದರೆ ನಮ್ಮ ಅಜ್ಜಿ ಕೈ ರುಚಿ ಅಜ್ಜಿ ಮಾಡುವಂಥ ಕಟ್ಟಿನ ಸಾರು ರೆಸಿಪಿನ ತೋರ್ಸಾತ್ತೀನಿ. ಅದು ಭಾಳ ಈಸಿಯಾಗಿ ನಾವು ಹೆಂಗೆ ಮಾಡಿದ್ರೂ ಆಗ ನಾವು ಸಣ್ಣರಿದ್ದಾಗ ತಿನ್ನುವಂಥ ಕಟ್ಟಿನ ಸಾರಿನ ರುಚಿ ಬರೋಂಗಿಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಈಗ ತೋರ್ಸಾತಿದ್ದು ನಾವು ತೋರ್ಸಾತಿಲ್ಲ, ಹಂಗೆ ಮಾಡಿದರೆ ಮಸ್ತ್ ಟೇಸ್ಟ್ ಬರ್ತೈತಿ ಸಾರು. ಒಂದು ಸರಿ ಮಾಡಿ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಹೆಂಗೆ ಮಾಡ್ಬೇಕಪ್ಪ ಅಂತಂದು ಈಗ ನೋಡೋಣ ಬರ್ರಿ. ಮೊದಲು ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕರಿಬೇವು, ಜೀರಿಗೆ, ಲವಂಗ ಮತ್ತು ಚಕ್ಕಿ ಎಲ್ಲನೂ ಹಿಂಗೆ ಹುರ್ಕೋಬೇಕು. ನೀಟಾಗಿ ಚಲೋತ್ನಂಗೆ ಹುರ್ಕೋಬೇಕು ಎಣ್ಣೆ ಹಾಕಿ. ಆಮೇಲೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಳ್ಳುವಾಗ ನಾವು ಒಂದು 2-3 ಟೊಮೆಟೊ ಹುರಿಯಾಕಿಡಬೇಕು. ಹುರಿಯಾಕಿಟ್ಟ ಮೇಲೆ ಅದಕ್ಕೆ ನೀರು ಹಾಕಬಾರ್ದು. ನಾವು ಮೊದಲೇನು ಮಿಕ್ಸಿ ಮಾಡ್ಕೊತಿಲ್ಲ ಮೆಣಸಿನ್ಕಾಯಿ, ಅದಕ್ಕೆ ಈ ಹುರಿದಿರುವಂಥ ಟೊಮೆಟೊನ ಹಾಕಿ ಹುರಿಬೇಕು. ಅದಕ್ಕೆ ನೀರು ಬೇಕಾತಂದ್ರೆ, ಇಲ್ಲಾಂದ್ರೆ ನಾವು ಟೊಮೆಟೊನ ಆಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಆಮೇಲೆ ನಾವು ಕೊಬ್ಬರಿನ ಸಣ್ಣಗೆ ಹಿಂಗೆ ಹೆರಚಿ ತೊಳೆದು ಇಟ್ಕೋಬೇಕು. ತೊಳೆದು ಇಟ್ಕೊಂಡಾದ್ಮೇಲೆ ಈ ಕೊಬ್ಬರಿ ಏನೈತೆ ನೋಡ್ರಿ, ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ನೀಟಾಗಿ ತೊಳೆದು ಮಿಕ್ಸಿ ಮಾಡ್ಕೊಂಡ್ಮೇಲೆ, ಮಿಕ್ಸಿ ಮಾಡ್ಕೊಳ್ಳುವಾಗ ನಾವು ಇದ್ರೊಳಗೆ ಉಳಿದಿದ್ದು ಟೊಮೆಟೊ ಏನಿರ್ತೈತಲ್ಲ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಹಿಂಗೆ ಮಿಕ್ಸಿ ಮಾಡ್ಕೋಬೇಕು. ಬಟ್ ಇದನ್ನು ಪೇಸ್ಟ್ ಥರ ಮಾಡ್ಕೋಬಾರ್ದು, ಸ್ವಲ್ಪ ತರಿತರಿಯಾಗಿರಬೇಕು. ಆಮೇಲೆ ನಾವೇನು ಬ್ಯಾಳೆ ಕಟ್ಟು ತೆಗೆದಿರ್ತಿಲ್ಲ ಅದನ್ನು ಕಾಸಾಕಿಟ್ಟು ಈ ಕಡೆ ಒಗ್ಗರ್ನಿಗೆ ರೆಡಿ ಮಾಡ್ಕೋಬೇಕು. ಒಗ್ಗರ್ನಿ ಹಾಕ್ಕೊಳ್ಳೋಕೆ ಜೀರಿಗೆ, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಹಸಿ ಖಾರ ಎಕ್ಸ್ಟ್ರಾ ಬೇಕಾದ್ರೆ ಹಸಿ ಖಾರ ಬಿಟ್ಟರೆ ಹಾಕ್ಕೋಬಾರ್ದು. ಇದು ಹುಣಸೆಹಣ್ಣು ಇಷ್ಟೆಲ್ಲ ರೆಡಿ ಇಟ್ಕೋಬೇಕು. ಇಷ್ಟೆಲ್ಲ ರೆಡಿ ಇಟ್ಕೊಂಡು ನಾವು ಹೆಂಗೆ ಒಗ್ಗರಣೆ ಹಾಕ್ತೀವಲ್ಲ ಹಂಗೆ ಒಗ್ಗರಣೆ ಹಾಕ್ಕೋಬೇಕು. ನಾವೆಲ್ಲ ಮಸಾಲೆ ಏನಿತ್ತಲ್ಲ ನಾವು ಆವಾಗಲೇ ರೆಡಿ ಮಾಡ್ಕೊಂಡ್ಬಿಟ್ಟಿವಿ, ಅದು ಮಸಾಲೆ ಅನ್ಕೋಬೇಕು. ಇಷ್ಟು ಹಾಕ್ಕೊಂಡು ನಾವು ನಾರ್ಮಲಾಗಿ ಒಗ್ಗರಣೆ ಹಾಕ್ಕೋಬೇಕು. ಇದಕ್ಕೆ ನಾವು ಮೆಣಸಿನ್ಕಾಯಿ ಹಾಕ್ಕೊಳಕತ್ತಿಲ್ಲ, ಯಾಕಂದ್ರೆ ನಾವು ಆಗಲೇ ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ, ಅದು ಅಷ್ಟು ಸಾಕಾಗತ್ತೆ ಇಷ್ಟು ಸಾರಿಗೆ, ಹಾಗಾಗಿ ಹಾಕ್ಕೊಳ್ಳಾಗತ್ತಿಲ್ಲ. ಇಷ್ಟೆಲ್ಲ ಆದಮೇಲೆ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಹುಣಸೆಹಣ್ಣು ನೆನೆಸಿಟ್ಟಿರ್ತೀವಲ್ಲ ಅದನ್ನು ನಾವು ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ನಾವೇನು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಕೊಬ್ಬರಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಎಲ್ಲನೂ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಒಂದು 2 ನಿಮಿಷ ಅದು ಒಂದು ಲೈಟಾಗಿ ಕುದಿಯಾಕೆ ಬಿಡಬೇಕು. ಕುದಿಯಾಕೆ ಬಿಟ್ಟಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ನಾವು ಆ ಕಡೆ ಏನು ಕಾಸಕ್ಕೆ ಕುದಿಯಾಕಿಟ್ಟಿರ್ತೀವಲ್ಲ ಕಟ್ಟು, ಅದು ಸುಡೋದ ಕಟ್ಟು ಹಾಕಬೇಕು. ಇದು ಮೇನ್. ಇದಕ್ಕೆ ಸುಡು ಕುದಿಯೋಂಥ ಕಟ್ಟು ಹಾಕ್ಬೇಕು. ಸಾರಿಗೆ ಆರಿದ್ದು ಹಾಕಬಾರ್ದು. ಆರಿದ್ದು ಹಾಕಿದ್ರೆ ನಮ್ಗೆ ಅದು ಹಂಗೆ ಟೇಸ್ಟ್ ಬರೋಂಗಿಲ್ಲ. ಹಾಗಾಗಿ ಇದನ್ನು ಮೊದಲು ಕುದಿಯಾಕಿಡಬೇಕು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಆದರೂ ಹಾಕ್ಕೋಬೋದು, ಇಲ್ಲಾಂದ್ರೆ ಹೂರಣ ರೆಡಿ ಮಾಡಿ ಇಟ್ಟಿರ್ತಾರಲ್ಲ ಅದನ್ನಾದರೂ ಹಾಕ್ಕೋಬೋದು.